ವಿದ್ಯಾರ್ಥಿಗಳ ಆಕೃತಿ ವಿಸ್ತೀರ್ಣ ಕಂಡುಹಿಡಿಯಿರಿ. ನಿಮಗೆ ಎರಡು ರೀತಿಯೊಳಗೆ ತೋರಿಸ್ತದ, ಸರಿಯಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡಿ. ಈಗ ಏನಂತಾನೆ ಈ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡ್ರಿ. ಮುಂದೆ ವಿಷಯದ ಗಣಿತಗಳು ಬರ್ತಾವ, ಚೆನ್ನಾಗಿ ತಿಳ್ಕೊಬೇಕು ನೀವು. ಓಕೆ, ಪೂರ್ಣ ಆಕೃತಿ ವಿಸ್ತೀರ್ಣದೊಳಗೆ ನೀವು ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ನು. ಭಾಳ ಅಂದ್ರೆ ಭಾಳ ಸರಳದ ಮಾಡ್ರಿ. ಮಾಡೋದು ಅದೇಂದು ಗಣಿತಗಳನ್ನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಈ ಗಣಿತಗಳು ಅಪ್ ಟು 10th ನೀವು ಮನೆಯೊಳಗೆ ಅಭ್ಯಾಸ ಮಾಡ್ಬೋದು. ದಿನಾಲೂ 2 ತಾಸು ಟ್ಯೂಷನ್ ಕ್ಲಾಸ್ ಅಂತ ತೊಗೊಂಡ್ಬಿಡ್ರಿ. ಆಮೇಲೆ ಮನೆಯೊಳಗೆ ನೀವು ಕ್ರಮಬದ್ಧವಾಗಿ ಅಭ್ಯಾಸ ಜೋರು ನೀವು ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಕನಿಷ್ಠ ಮಿನಿಮಮ್ ನೀವು 2 ತಾಸು ನೀವು ಅಭ್ಯಾಸ ಮಾಡಿ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಬಿಟ್ರಿ ಅಂತಂದ್ರೆ ಅವರೇ ಭಾರಿ ಖುಷಿ ಆಗ್ತಾರೆ. ನಿಮ್ಮನ್ನು ಹೆಚ್ಚು ತಯಾರು ಮಾಡ್ಲಿಕ್ಕೆ ಒಂದು ಅವ್ರಿಗೆ ಹುರುಪು ಬರ್ತದೆ. ಜೋಶಿ ಸರ್ ವಿಡಿಯೋಗಳು ಭಾಳ ಹೆಲ್ಪ್ ಆದ್ರು ನೋಡ್ರಿ ನಮ್ಮ ಹುಡುಗರಿಗೆ. ಹಿಂಗೆ ಈ ಭವನ ಬರಬೇಕು, ಎಲ್ಲರೂ ಬದುಕಬೇಕು, ಎಲ್ಲರೂ ಶಾಣ್ಯರಾಗಬೇಕು. ಎಲ್ಲರೂ ಶಾಣ್ಯರಾದ್ರಿ ಅಂತಂದ್ರೆ ನೋಡ್ರಿ ನಮ್ಮ ಮನೆಯೊಳಗೆ ನಾವೇ ನಮ್ಮ ಮಕ್ಕಳನ್ನ ತಯಾರು ಮಾಡ್ಕೊಳ್ಳುವಂಥ ಶಕ್ತಿ ಸಿಗೋದು ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ನಲ್ಲಿ. ಇದು 100%. ಆಮೇಲೆ ಎಲ್ಲ ರೀತಿ ಗಣಿತಗಳು ಬರ್ತಾವೆ. ಈಗ ಸದ್ಯ ಈ ಆಕೃತಿ ಭಾಗ ಮುಗೀತು ಅಂದ್ರೆ ಮುಂದೆ ಎಲ್ಲ ವಿಸ್ತೀರ್ಣ ಲೆಕ್ಕಗಳು, ರೀತಿ ಪ್ರಕಾರ ಗಣಿತಗಳು ಮಾಡುವಂಥ ಲೆಕ್ಕಗಳು ಬರ್ತಾವೆ. ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ನೀವು ಮಾಡಬೇಕಾಗ್ತದೆ. ಈಗ ಸದ್ಯ ನಾನು ತಿಳಿಸಿದ ಪ್ರಕಾರ ಈಗ ಆಕೃತಿ ವಿಸ್ತೀರ್ಣಗಳ ಬಗ್ಗೆ ನಿಮಗೆ ಇನ್ನೂ ಮುಂದೆ ಭಾಳ ಬರ್ತಾವೆ. ಈಗ ಮೊದಲು ವಿಸ್ತೀರ್ಣಗಳನ್ನು ತಿಳಿಸಿದ್ರಿಂದ ಮತ್ತೆ ಆಕೃತಿ ವಿಸ್ತೀರ್ಣಗಳನ್ನು ಕಂಡುಹಿಡಿಯುವ ಲೆಕ್ಕಗಳು ಬರ್ತಾವೆ ನೋಡ್ರಿ. ಈಗ ಇಲ್ಲಿದಿಂದ ಇಲ್ಲಿಗೆ ಎಷ್ಟದ? 15 ಅದ. ಅಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೋದು. ಇಲ್ಲಿದಿಂದ 15 ಅದ ಅಂದ್ರೆ ಆಯತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣ ಪೂರ್ತಿ ತೆಗೆದಂಗೆ ಆತು. ನೀವು ಇಲ್ಲಿದಿಂದ ಇಲ್ಲಿಗೆ ತಗೊಂಡ್ರಿ ಅಂದ್ರೆ ಇಲ್ಲಿದಿಂದ ಇಲ್ಲಿ 15 ತಗೋರಿ, ಇಲ್ಲಿದಿಂದ ಇಲ್ಲಿ 5 ತಗೋರಿ. 15 ಇಲ್ಲಿ ಏನಾಯ್ತು? 75 ಚದರ ಸೆಂಟಿಮೀಟರ್ ಏನಾಗಿಬಿಡ್ತು? ಪೂರ್ತಿ ಆಕೃತಿ ವಿಸ್ತೀರ್ಣ ಬಂತು. ಭಾಳ ಸರಳ, ಬೆಣ್ಣೆಗಿನ ಕೂದಲು ಬಂದಂಗೆ ಗಣಿತಗಳು ಬರ್ಬೇಕು ನಿಮಗೆ. ಆಮೇಲೆ ಇನ್ನೊಂದು ವಿಚಾರ, ಇಲ್ಲಿ ಕಟ್ಟಾದ ಆಕೃತಿ ಇಲ್ಲಿದಿಂದ ಇಲ್ಲಿ 3 ಸೆಂಟಿಮೀಟರ್ ಕೊಟ್ಟ, ನಾವು ಇಲ್ಲಿದಿಂದ 2 ಸೆಂಟಿಮೀಟರ್ ಕೊಟ್ಟಾನ. ಇಲ್ಲಿದಿಂದ ಇಲ್ಲಿ ಹೆಂಗೆ ಕಂಡು ಹಿಡಿಬೇಕು? ಈ 15ರಾಗ 10 ಕಳೀರಿ, ಇಲ್ಲಿ ಆಕೃತಿ ಬಂದ್ಬಿಡ್ತದೆ. ಎಷ್ಟು? 5 ಸೆಂಟಿಮೀಟರ್. ನೋಡ್ರಿ ಬರ್ತದ ಇಲ್ಲ ನೋಡ್ರಿ. 15ರೊಳಗೆ ಇಲ್ಲಿದಿಂದ 15 ಅದ, ಈ 10 ಇದ್ರಾಗ ಕಳೆದು ಬಿಡ್ರಿ, ಇಲ್ಲಿದಿಂದ ಇಲ್ಲಿಗೆ ಏನು ಬಂದ್ಬಿಡ್ತದ? 5 ಬಂದ್ಬಿಡ್ತದೆ. 5 ಗುಂಡ್ಲೆ 3 ಕಟ್ಟಾದ ಆಕೃತಿ. 5 ಗುಂಡ್ಲೆ 3, 5 3 15 ಚದರ ಸೆಂಟಿಮೀಟರ್. ನೋಡ್ರಿ 15 ಚದರ ಸೆಂಟಿಮೀಟರ್. ನೋಡ್ರಿ ಇದೇನು? ಕಟ್ಟಾದ ಆಕೃತಿಯ ವಿಸ್ತೀರ್ಣ. ಕಟ್ಟಾದ ಆಕೃತಿಯ ವಿಸ್ತೀರ್ಣ, ಕಟ್ಟಾದ ಆಕೃತಿ ವಿಸ್ತೀರ್ಣ ತಕೊಂಡ್ರಿ. ಈಗ ನೀವು ಇನ್ನು ಆಕೃತಿ ವಿಸ್ತೀರ್ಣ ಅಂದ್ರೆ ಆಯತದ ವಿಸ್ತೀರ್ಣದ ಕಟ್ಟದ ವಿಸ್ತೀರ್ಣ ಕಳೆದ್ರಿ ಅಂದ್ರೆ ಏನ್ ಬರ್ತದ? ಆಕೃತಿಯ ವಿಸ್ತೀರ್ಣ. ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ, ಆಕೃತಿ ವಿಸ್ತೀರ್ಣ ಬರೋಬ್ಬರಿ 75 ಪೂರ್ಣ ಆಕೃತಿಯ ವಿಸ್ತೀರ್ಣ, 15 ಕಟ್ಟಾದ ಆಕೃತಿಯ ವಿಸ್ತೀರ್ಣ. 75ರಾಗ 15 ಅಂತಂದ್ರೆ 60 ಚದರ ಸೆಂಟಿಮೀಟರ್ ಆಕೃತಿಯ ವಿಸ್ತೀರ್ಣ. ನೋಡಿ ಏನು ಭಾಳ ಸರಳ. ಮುಂದಿನ ಗಣಿತಗಳು ಸುತ್ತಳತೆ ವಿಸ್ತೀರ್ಣ ಲೆಕ್ಕಗಳು ಬರ್ತಾವೆ. ಭಾಳ ಕಾಳಜಿಪೂರ್ವಕ ಮಾಡ್ರಿ. ಇದ್ರಾಗ 2 ಭಾಗ. ಇದು ಭಾಳ ಕೇರ್ಫುಲಿಯಾಗಿ ಅಭ್ಯಾಸ ಮಾಡ್ರಿ. ಮಾಡೋದಾತಂದ್ರೆ ನಮ್ಗೆ ಹೇಳ್ರಿ, ನಾನು ನಿಮಗೆ ತಿಳಿಸ್ತನು. ನೀವು ಗಣಿತನ ಮಾಡೋದಾಗ್ಯದೆಲ್ಲೋ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಿಂದ ಕರೆಕ್ಟ್ ಆಗ್ಯದೆಲ್ಲೋ ನೋಡಿಕೊಂಡು ಗಣಿತಗಳನ್ನು ತಿಳಿಸ್ತವನು ನೋಡ್ರಿ ಎಲ್ಲರೂ. ಓಕೆ, ನೋಡ್ರಿ ಇದು ಪೈಥಾಗೋರಸ್ನ ಪ್ರಮೇಯ ಬರ್ತದೆ. ಈ ಬಾಯಿನಿಂದ ನಿಮಗೆ ತ್ರಿಕೋನದ ವಿಸ್ತೀರ್ಣ ಗುರುತಾಗ್ತದೆ. ಯಾವುದರೇ ಒಂದು ಅರ್ಥ ಮಾಡ್ಕೊಂಡು ಬಿಡ್ರಿ. ಇದನ್ನ ಅರ್ಥ ಮಾಡ್ಕೊಂಡ್ರೆ 6 4 24 ತ್ರಿಕೋನದ ವಿಸ್ತೀರ್ಣ ಅಂತ ಬಾಯಿನಿಂದ. ಹೆಂಗ ನೋಡ್ರಿ, ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ, ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ, ತ್ರಿಭುಜದ ವಿಸ್ತೀರ್ಣ ಬರೋಬ್ಬರಿ
ಏನು ಎರಡನೇ ಒಂದು ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ, ಪಾದ ಗುಂಡ್ಲೆ ಎತ್ತರ ಹಿಂದೆ ಹಾಕಿ ನಿಮ್ಮ ಗಣಿತ ಈಗ ನೀವು ಮಾಡಿರ್ಬೇಕು. ಬರೋಬ್ಬರಿ 1-2 ಅಂಶ ಗುಂಡ್ಲೆ ಪಾದ ಇದಕ್ಕಂತಾರ 6 ಸೆಂಟಿಮೀಟರ್, ಗುಂಡ್ಲೆ ಎತ್ತರ 8 ಸೆಂಟಿಮೀಟರ್. ಯಾವ್ದು ಬೇಕಾದಕ್ಕೆ ಒಂದು ಅರ್ಧ ಮಾಡ್ರಿ ಅಂತ ಹೇಳಿದ್ದೆ. 8 3 24 ಚದರ ಸೆಂಟಿಮೀಟರ್. 24 ಚದರ ಸೆಂಟಿಮೀಟರ್. ಇದು ಒಂದು ಗಣಿತ. ಕರ್ಣ ಅಂದ್ರೆ ಏನು? AC. ಇದಕ್ಕೇನಂತಾರೆ? ಕರ್ಣ ಅಂತಾರೆ. ಇನ್ನು ಮುಂದೆ ಕರ್ಣದ ಲೆಕ್ಕಗಳು ಬರ್ತಾವಂತ ಅರ್ಥ. ಏನು ಇದಕ್ಕೇನಂತಾರೆ? ಕರ್ಣ ಅಂತಾರೆ. ಕರ್ಣ ಅಂದ್ರೆ ಏನು? ಕರ್ಣ ಈಸ್ ಈಕ್ವಲ್ ಟು AC. ಕರ್ಣ ಈಸ್ ಈಕ್ವಲ್ ಟು AC. AC ಬರೋಬ್ಬರಿ ಎಷ್ಟು ಅಂತ ಕೇಳಿ. AC ಬರೋಬ್ಬರಿ ಎಷ್ಟು ಅಂತ ವರ್ಗಮೂಲ ನೀವು ಕಂಡು ಹಿಡಿದಿರಿ. ವರ್ಗ ಕಂಡು ಹಿಡಿದು ನಿಮ್ಗೆ ಹಿಂದಾಗ್ಯಾವ ಗಣಿತಗಳು. ಆ ವರ್ಗಗಳನ್ನು ಸರಿಯಾಗಿ ಕಲ್ತಿದ್ದೀರಿ ಅಂದ್ರೆ ಈ ಗಣಿತಗಳು ನಿಮಗೆ ಬರ್ತಾವ. ಅದಕ್ಕೆ ಕೇರ್ಫುಲಿಯಾಗಿ ನೋಡ್ರಿ, ಚಂದಾಗಿ ನೋಡ್ರಿ, ಹುರುಪುಲೆ ನೋಡ್ರಿ. AC ಬರೋಬ್ಬರಿ ಏನು? ಇದೇನಂತಾರೆ? AB 8ರ ವರ್ಗ ಅಂದ್ರೆ ಅರ್ಥಾತ್ ಏನು? AC ಈಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇದರದ್ದು ಏನು ಮಾಡಬೇಕು? ಸ್ಕ್ವೇರ್ ರೂಟ್ ತೆಗಿಬೇಕು. ಅಂದರೆ ಏನು ಬರ್ತದೆ? AC ಬರ್ತದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ರಿ ನೀವು, ಸಾಕು. ಭಾಳ ಸರಳ ಬಂತು. ಈಗ AB ಎಷ್ಟದ? 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಓಕೆ, ಮತ್ತೆ ತಗೋ 8 8 64 ಪ್ಲಸ್ 6 6 36 6 6 36 8 8 60 ಬರೋಬ್ಬರಿ ಎಷ್ಟಾಯ್ತು ನೋಡ್ರಿ? 100 ಆಯ್ತು. 100ದ ವರ್ಗಮೂಲೆ ಏನು? AC ಅಂದ್ರೆ ಕರ್ಣ. ಇದರ ವರ್ಗಮೂಲ ತೆಗೀರಿ. ವರ್ಗಮೂಲ ತೆಗಿಯೋದು ಅಂದ್ರೆ 10 ಈಸ್ ಈಕ್ವಲ್ ಟು CM 10 ಸೆಂಟಿಮೀಟರ್. AC ಈಸ್ ಈಕ್ವಲ್ ಟು 10 CM. AC ಅಂದರೆ ಏನು? ಕರ್ಣ. ಇದನ್ನ ನೀವು ಯಾಕೆ ನಿಮಗೆ ನಾ ಹೇಳಿನಂದ್ರೆ ಇನ್ನು ಮುಂದೆ ನಿಮಗೆ ಗಣಿತಗಳು, ವರ್ಗ, ಘನಫಲಗಳು ಎಲ್ಲ ಬರ್ತಾವೆ. ಅದಕ್ಕೆ ಈಗಿಂದೇ ಈ ಗಣಿತಗಳನ್ನು ಲಕ್ಷ ಕೊಟ್ಟು ನೋಡ್ರಿ. ತ್ರಿಕೋಣದ ವಿಸ್ತೀರ್ಣತೆ ಬಾಯ್ದಿಂದೆ ತೆಗೆದು ಬಂತು 8 6. ಇದರ ಅರ್ಧ ಮಾಡ್ರಿ, ಇದರ ಅರ್ಧ ಮಾಡ್ರಿ. 6 4 24 ಆಯ್ತು. ಬಿಡ್ರಿ ಇದು ನೋಡ್ರಿ. ಇದನ್ನ ಹೆಂಗೆ ತೆಗೀದಂದ್ರೆ ನೋಡ್ರಿ ಎಷ್ಟು ಸರಳದ ಅಂದ್ರೆ ಇದು ನೋಡ್ರಿ. ಏನು ಇದರದ್ದು ನೀವು ವಿಚಾರ ಮಾಡ್ರಿ. ಇದನ್ನು 8 8 64 6 6 36 64 100 ವರ್ಗ ಆಯ್ತು. ಬಾಯಿಲೆ ಮಾಡ್ಬೋದು. 8 8 64 6 6 36 64 36 100 ವರ್ಗ 10 ನಡಿ ಕರ್ಣ ಬಂತು ಬಾಯ್ದಿಂದೆ. ಈ ಗಣಿತಗಳು ಹೆಂಗೆ ಬರ್ತಾವಪ್ಪ ಅಂತಂದ್ರೆ ನೀವು ರೀತಿ ಸಹಿತವಾಗಿ ಗಣಿತಗಳನ್ನು ಮಾಡೋದ್ರ. ಇದು ನಿಮಗೆ ಅಪ್ ಟು 7ನೇತಕ್ಕೆ 8ನೇತಕ್ಕೆ ಬರೋ ಗಣಿತ. ಅವಾಗ 5ನೇತದವ್ರಿಗೆ ಕೇಳ್ತಿದ್ರು. ಆವಾಗಿನ ಅಭ್ಯಾಸ ಎಷ್ಟು ವಜನಿಕ್ಕಿತ್ತು. ಅಂಥ ಬಿರಿ ಅಭ್ಯಾಸನ ಅಂಜಿಸಿ ಕಲಿಸಬಾರ್ದು ವಿದ್ಯಾರ್ಥಿಗಳು, ಪ್ರೀತಿಯಿಂದ. ಆಮೇಲೆ ಅವ್ರಿಗೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಬೈಲಾರ್ದ ಮತ್ತೊಂದು ಸಲ ಅವ್ರ ಮುಂದೆ ನೀವು ಆಗಿನ ಟೈಮ್ ಬಿಟ್ಟು ಮತ್ತೆ ಗಣಿತ ಹಾಕಿ ನೀವು ಅರ್ಧ ಸ್ಟೆಪ್ ನೆನ್ಪಿಟ್ಕೊಂಡಿರ್ತಾವೆ ಹುಡುಗರು. ಕಲಿಸುವಂಥ ಟ್ರಿಕ್ಸ್ಗಳು ಹೇಳ್ತಾನ. ನಾವೇ ಅವ್ರ ಮುಂದೆ ಪದೇ ಗಣಿತಗಳನ್ನು ಮಾಡಿಬಿಡ್ಬೇಕು. ಯಾವುದೇ ಒಂದು ವಿದ್ಯಾರ್ಥಿ ತಯಾರಾಗಬೇಕಾದ್ರೆ ಅವಂಗೆ ತಿಳಿತಂತ ಲೆಕ್ಕ ಮಾಡಬಾರ್ದು. ಅವಂಗೆ ತಿಳಿತನಕ ನಾವು ಮಾದರಿಗಳನ್ನು ಹಾಕಿ ಅವಾಗ ತಲೆಯಾಗಿ ತುಂಬಬೇಕು. ಅಂದ್ರೆ ಆ ಹುಡುಗ ಒಂದು ರೀತಿಯಿಂದ ತಯಾರಾಗ್ತಾನೆ. ಇದು ಹೆಂಗೆ ತಿಳ್ಕೊಲಿಲ್ಲ, ಇದನ್ನ ಯಾಕೆ ಅರ್ಥ ಮಾಡ್ಕೊಲಿಲ್ಲ ಅಂತ ಮಗುವಿಗೆ ಕೇಳಿಬಿಟ್ರೆ ಅವ್ಕೆ ತಿಳ್ಕೊಳ್ಳೋದು ಬಿಟ್ಟು ಕೆಸನ್ ಗಾಬರಿ ಆಗ್ಲಿಕ್ಕೆ ಚಾಲು ಮಾಡ್ತಾನೆ. ಯಾವುದೇ ಒಂದು ಮಗುವಿಗೆ ಹಿಂಗೆ ಮಾಡ್ಬೇಕಪ್ಪ, ಈ ಸ್ಟೆಪ್ ತಗೋಬೇಕು, ಹಿಂಗೆ ಮಾಡಬೇಕು, ಮಾಡ್ತೇ ಮುಂದಿನ ಸಲ ನೋಡಿ ಒಂದು ನಾ ಹಾಕಿ ಹಿಂಗೆ ನೀವು ಸಣ್ಣ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬೇಕು.
ಅವೆಲ್ಲ ದೊಡ್ಡ ಕ್ಲಾಸಿನ ಹುಡುಗರು ಬರಲಿಲ್ಲ ಅಂತ ತಿಳಿಲಿಲ್ಲ ಅಂತ ಅನ್ಬೋದು. ಸಣ್ಣ ಮಕ್ಕಳಿಗೆ ಆಡ್ಕೋತ ರೀತಿಗಳನ್ನು ಪರ್ಫೆಕ್ಟ್ ಮಾಡಿಸ್ಬೇಕು. ಒಂದು ಮಗು 4 ವರ್ಷದ್ದು ಸಂಸ್ಕೃತ ಶ್ಲೋಕ ಬೈಪಾಟ್ ಮಾಡ್ತದ, ಪ್ರೀತಿಯಿಂದ ದಿನಾಲು ಅವನು ಒಂದು ಅದಕ್ಕೆ ಅನಿಸಿದಾಗ ಅಂತದ ಅದು ಮಗು. ದೊಡ್ಡವ್ರಿಗೆ ಹೊಡೆದಲ್ಲ ಅಷ್ಟು ಚಂದ ಸಂಸ್ಕೃತ ಶ್ಲೋಕ ಅಂತದ್ದು ಯಾವುದೂ ಮೀರಿಲ್ಲ ಮನುಷ್ಯಗ. ಅದನ್ನು ಒಳ್ಳೆ ಆಕೃತಿಯಿಂದ ನಗುಮುಖದಿಂದ, ನನ್ನ ನಗುಮುಖ ಮೊದಲೇ ಕಡಿಮೆ ಅದ, ನಾವು ನಿಮಗೆ ಸಾರಿ ಕೇಳ್ತೀವಿ, ಬರೀ ಅಭ್ಯಾಸ ಅಂದ್ಬಿಟ್ರೆ ಏನಿಲ್ಲ, ಸೀರಿಯಸ್ ಇರ್ತದೆ ಯಾವಾಗ. ಅದು ಸರಿಯಾಗಿ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬೇಕಂದ್ರೆ ಈ ಗಣಿತಗಳನ್ನು ನೀವು ಮಕ್ಕಳ ಮುಂದೆ ಒಂದು ಸಲ ನೀವು ನಾ ಹೆಂಗೆ ಬಿಡಿಸ್ತದೆ ನೋಡು, ಮತ್ತೊಂದು 2ನೇ ಗಣಿತ ನೋಡು ನಾ ಹೆಂಗೆ ಬಿಡಿಸ್ತದೆ ನೋಡು, ಆಮೇಲೆ ನೀ ಹೇಳ್ತೇನಪ್ಪ ಹೇಳಿ ನಿನ್ಗೆ ಏನು ತಿಳಿತದ ಅಷ್ಟೇ ಹೇಳು ಇದೊಂದು ರೀತಿ ಅನ್ನೋದು. ಆಮೇಲೆ ಮತ್ತೆ ಮುಂದಿಂದೊಂದು ಆಗ್ತಂದ್ರೆ ನೀವು ಪೂರ್ತಿ ರೀತಿ ಹೇಳೋ ತನಕ ನಾವು ಒಂದು ಆತು ಮಾದರಿ ಆಗ್ತಂದ್ರೆ ಆತು. ಎಂತೆಂಥ ಕುದುರೆಗಳು ನಮಗೆ ತಯಾರಾಗಿಬಿಡ್ತಾವೆ ರೇಸಕ್ಕೆ. ಮೇವು ಹಾಕಿದಂಗೆ ರೀ ನೀವು ಹುಡುಗರಿಗೆ ಬಡ ಗಣಿತ ಹೆಚ್ಚು ಮಾಡೋದರಿಂದ ಆ ವಿದ್ಯಾರ್ಥಿಗಳಿಗೆ ಮೇವು ಹಾಕಿದಂಗೆ ಬೆಳೀತದ. ದಮ್ ಹಾಕಿದ್ರೆ ರೇಸಕ್ಕೆ ಅವನವನು ಫಸ್ಟ್ ಬಂದುಬಿಡ್ತದೆ. ಅದನ್ನು ಅರ್ಥ ಮಾಡ್ಕೊಂಡು ವಿದ್ಯಾರ್ಜನೆ ಮಾಡಬೇಕು. ಇವೆಲ್ಲ ಪೈಥಾಗೋರಸ್ ಪ್ರಮೇಯಗಳು ನಮ್ಗೆ 7ನೇತಿಗೆ 8ನೇತಿಗೆ ಅವ. ಈಗ ಸದ್ಯ ಮಾತ್ರ 9ಕ್ಕೆ ಹೋಗ್ಯಾವೆ. 87ರಾಗಿದ್ದು 5ನೇತಿಕ್ಕಿದ್ದು ಗಣಿತಗಳು. 87ರ 4ನೇತೆ ಪಾಸ್ ಆದ್ರೊಳಗೆ 5ನೇತೆ ವರ್ಗದ ವಿದ್ಯಾರ್ಥಿಗಳು ಬರೆದದ ಬುಕ್ಗಳು ಪ್ರೂಫ್ ಒಂದಲ್ಲಿ ಬಿಡಿಸ್ತಿತ್ತು ಹುಡುಗ. ಈಗ ನೀವಾದರೂ ಸಹಿತ ಮನೆಯೊಳಗೆ ದಿನಾಲು 1 ತಾಸು, ಅರ್ಧ ತಾಸು, 2 ತಾಸು ಈ ಗಣಿತಗಳನ್ನು ಪ್ರತಿಯೊಬ್ಬರ ಮನೆಯೊಳಗೆ ಎಲ್ಲಿ ನೋಡಿದ್ರು ಆ ಧಾರಾವಾಹಿ ಬಿಟ್ಟು ಕಿಸಿಂದ ಆಂಡ್ರಾಯ್ಡ್ TV ಒಳಗೆ ಚಾಲು ಮಾಡಿಬಿಡ್ರಿ. ನೀವು ಹುಡುಗರು ಕೂಡಿಸಿ ಒಂದು TV ಖರೀದಿ ಮಾಡೋದು, ಒಂದು ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ತೊಗೊಂಡ್ಬಿಡ್ರಿ ಅನ್ಲಿಮಿಟೆಡ್. ಕಂಟಿನ್ಯೂ ಒಂದು ರೂಮಿನೊಳಗೆ ಇಟ್ಟು ಕಿಸಿಂದ ಹುಡುಗರ ಒಳಗೆ ಹಾಕಿ ಬಿಡಿಸು. ಬರೀ ಆಪ್ರೇಟ್ ಮಾಡ್ಕೋತ ಕೂಡೋದು, ಮ್ಯೂಟ್ ಮಾಡೋದು, ವಿಡಿಯೋಗಳನ್ನು ಸ್ಟಾರ್ಟ್ ಮಾಡೋದು. ಒಬ್ರು ಕಲ್ತು ಬಿಟ್ರು ಅಂದ್ರೆ ಮನ್ಯಾಗ ಪ್ರತಿಯೊಂದು ಮನ್ಯಾಗ ಕಲ್ತವ್ರು ಬಂದಾರೆ ಹೆಣ್ಮಕ್ಳಿಗೆ. ಅವಾಗ ನಾವು ಕಲಿಯಾಗಿ ಎಲ್ಲೋ ಜಿಲ್ಲಾ ಲೆವೆಲ್ ಹೋಗ್ಬೇಕಾಗ್ತದೆ. ಈಗ ಪ್ರತಿಯೊಂದು ಊರಾಗ, ಪ್ರತಿಯೊಂದು ಮಠದಾಗ, ಶಾಲ್ಯಾಗ, ಓಣ್ಯಾಗ ಎಲ್ಲ ಕಡೆ ಇಂಗ್ಲೀಷ್ ಮೀಡಿಯಂ ಶಾಲೆ ಚಾಲು ಹೋಗ್ಯಾವ ಈಗ. ನೀವು ಇದನ್ನು ಮೊದಲ ಮಾತೃ ಭಾಷೆಯಲ್ಲಿ ಪರ್ಫೆಕ್ಟ್ ಅಭ್ಯಾಸನ ಕಲೀರಿ. ಮೊದಲು ನೀವು ನೋಡ್ರಿ ಯಾವ ಭಾಷೆದಾಗಾದ್ರೂ ಗಣಿತ ಬಿಡಿಸ್ಬೋದು. ಮನೆಯೊಳಗೆ ಆಂಡ್ರಾಯ್ಡ್ TV ತೊಗೊಂಡು ಈ ಅಭ್ಯಾಸ ಭಾಳ ಇಂಪಾರ್ಟೆಂಟ್ ಅದ. ಇದು ಎಲ್ಲರಿಗೂ ಇವತ್ತು ಯೂಟ್ಯೂಬ್ದೊಳಗೆ ನಿಮ್ಮ ಮಾರ್ಗದರ್ಶನ ಅಂತ ತಿಳ್ಕೊಂಡು ಇದನ್ನು ವಿಡಿಯೋ ಹಾಕಿರ್ತಾನೆ ನಾನು. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ದಿನಾಲೂ ಇದರ ಬಗ್ಗೆ ಅಭ್ಯಾಸ ಮಾಡಿಸ್ರಿ. ಮಕ್ಕಳು ತಾವೇ ಓಡಾಡಿ ಮಾಡ್ತಾವ. ಇನ್ನು ಮುಂದೆ ಎಲ್ಲ ನೋಡ್ರಿ, ಯಾವ ಮೈದಾನ ದೊಡ್ಡದು, ಯಾವ ಮೈದಾನ ಚಿಕ್ಕದು, ಒಂದು ಮೈದಾನ ಸುತ್ತ ಇಷ್ಟು ಓಡಿದವ, ಅವ ಎಷ್ಟು ಮೀಟರ್ ಓಡಿದ, ಹಂಗಾರೆ ಮೈದಾನ ಎಷ್ಟು ದೊಡ್ಡದಿತ್ತು, ವರ್ಗಾಕಾರದ ಮೈದಾನ ಎಷ್ಟು ಸುತ್ತ ಹಾಕಿದ. ಇಂಥವೆಲ್ಲ ಇಂಜಿನಿಯರ್ ಮ್ಯಾಥ್ಸ್ಗಳು ಮಕ್ಕಳಿಗೆ ನಾನು ಗಣಿತ ಹಾಕ್ತಿರ್ತೀನಿ. ಆ ಗಣಿತಗಳನ್ನು ಒಬ್ಬರು ಕೂತು ನೀವು ಮಕ್ಕಳಿಗೆ ಬರೀ ನೀವೇ ನೋಡ್ರಿ, ನೀವು ನೋಡೋದರಿಂದ ಗಣಿತಗಳು ಬರ್ತಾವ, ಮಾಡೋದರಿಂದ ಏನಾಗ್ತದೆ ಪರ್ಫೆಕ್ಟ್ ಆಗಿಬಿಡ್ತಾನೆ. ನಾವು ನೋಡೋದರಿಂದ ಗಣಿತ ಬರ್ತಾವ, ಮಾಡೋದರಿಂದ ಅವ್ಗೆ ರಿವಿಷನ್ ಆಗಿ ಗುರಿ ಮುಟ್ತಾನೆ. ಇದು ನನ್ನ ಆದ ಅನುಭವಗಳನ್ನು ಹೇಳ್ತಾನೆ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಎಲ್ಲರೂ ಫೇರ್ದಾಗ ಬರ್ಕೊಂಡೋದು ಮೊದಲು ಚೆಕ್ ಮಾಡಿರಿ. ನೋಡ್ರಿ, ತ್ರಿಭುಜದ ವಿಸ್ತೀರ್ಣಗಳನ್ನು ಎಷ್ಟು ನಾ ಹುಡುಗರು ಬಾಯಲೇನೆ ಹೇಳಿಬಿಟ್ರೆ ಹೆಂಗಂದ್ರೆ ಅವು ಎಲ್ಲ ಮೊದಲು ರೀತಿ ಪ್ರಕಾರ ಕಲಿಸ್ಬೇಕು. ಬೇರೆ ಟ್ರಿಕ್ಸ್ ಉಪಯೋಗ ಇಲ್ಲ. ರೀತಿ ಆಗಿಂದ ಹೆಂಗೆ ಮಾಡೋದು, ಒಂದು ಯಾವುದಾರು ಅರ್ಧ ಮಾಡ್ರಿಪ್ಪ ಇದನ್ನು ಮಾಡ್ತಾನ, ಇದಕ್ಕೆ ಗುಣಾಕಾರ ಮಾಡಿಬಿಡ್ಬಾ ಅಂತ ನೋಡ್ರಿ ವಿಸ್ತೀರ್ಣ ತ್ರಿಕೋನದ್ದು. ಅದು ಲಾಸ್ಟಿಗೆ ರೀ, ಅದು ಊಟ ಆದಿಂದ ಅಡಿಕೆ ಸೋಪ್ ಕೊಟ್ಟಾನ. ಆ ಹುಡುಗರು ಅದನ್ನೇ ನೆನ್ಪಿಟ್ಕೊಂಡು ಬಿಡ್ತಾವೆ, ಪರೀಕ್ಷೆದಾಗ ಟಕ್ಕನ ಟಿಕ್ ಹಾಕಿಬಿಡ್ತು. ಆಮೇಲೆ ಇದು ನೋಡ್ರಿ, ಕರ್ಣ ಯಾಕೆ ಈಗ ಬಂತು, ಇನ್ನು ಮುಂದೆ ಕರ್ಣದ ಲೆಕ್ಕಗಳು ಬರ್ತಾವೆ, ವೃತ್ತದ ತ್ರಿಜ್ಯ ಕಂಡು ಹಿಡಿದು ಬರ್ತದೆ, ವೃತ್ತದ ವಿಸ್ತೀರ್ಣ ಬರ್ತದೆ, ಆಮೇಲೆ ಘನಫಲ ಲೆಕ್ಕಗಳು ಬರ್ತಾವೆ, ಆಮೇಲೆ ವೃತ್ತದ ವಿಸ್ತೀರ್ಣ ಬರ್ತದೆ, ಮತ್ತು ಬಣ್ಣ ಹಚ್ಚೋ ಖರ್ಚು ಬರ್ತದೆ, ಪೇಂಟಿಂಗ್ ಬರ್ತದೆ, ಮನಿ ಗೋಡಿಗೆ ಬಣ್ಣ ಹಚ್ಚೋ ಲೆಕ್ಕಗಳು. ಇದು ಸಂಬಂಧ ಪೂರ್ತಿ ನೀವು ಏನಾದರೂ ಒಂದು ನನ್ನ ಅಂದಾಜು ಎಷ್ಟು ಆಗ್ತಾವೆ ವಿಡಿಯೋ ಗೊತ್ತಿಲ್ಲ. ವಿಡಿಯೋ ಆದಿಂದ ನಿಮಗೆ ನಾನು ಒಂದು ಇಂಡೆಕ್ಸ್ ವಿಡಿಯೋ ಮಾಡಿಬಿಡ್ತಾನು. ಎಲ್ಲರೂ ಇದ್ರದ್ದು ಉಪಯೋಗ ತಗೋರಿ, ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿ ಅವು ಫೇರ್ದಾಗ ಬರ್ಕೊಂಡಾರಿಲ್ಲ ಎಲ್ಲ ಚೆಕ್ ಮಾಡಿರಿ, ಸರಿಯಾಗಿ ಅರ್ಥ ಆಗ್ಯದಿಲ್ಲ ನೋಡ್ಕೊಡ್ರಿ, ಮತ್ತೊಂದು ಸಲ ರೀಪ್ಲೇ ಮಾಡಿಬಿಡ್ರಿ. ನೋಡ್ರಿ, ಭಾಳ ಕಾಳಜಿ ತೊಗೊಂಡು ಮಾಡ್ಲಿಕ್ಕತ್ತಾನು. ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು ಬಾಯ್.